ಇಸ್ರೇಲ್ ಮತ್ತು ಇರಾನ್ ನಡುವಿನಂತಹ ಕಾಳಗ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಯಾವ ಸ್ವರೂಪ ಹೋಗ್ತಾ ಇದೆ ಅಂತಂದ್ರೆ ಜಿದ್ದಿಗೆ ಬಿದ್ದವರಂತೆ ಎರಡೂ ದೇಶಗಳು ದಾಳಿ ಮತ್ತು ಪ್ರತಿದಾಳಿಯನ್ನ ಮಾಡ್ತಾ ಇರೋದು. ತೆಹರಾನ್ ಮೇಲೆ ಇಸ್ರೇಲ್ ಪಡೆಗಳಿಂದ ಏರ್ ಸ್ಟ್ರೈಕ್ ನಡೆದಿದೆ. ತೆಹರಾನ್ನ ಆಯಿಲ್ ಘಟಕಗಳು ಧ್ವಂಸವಾಗಿದೆ. ಸ್ಯಾಟಲೈಟ್ ಇಮೇಜ್ ಅನ್ನ ಈಗ ಇಸ್ರೇಲ್ ರಿಲೀಸ್ ಮಾಡಿದೆ. ಏನಾಗಿದೆ ತೆಹರಾನ್ ಆಯಿಲ್ ಘಟಕಗಳು ಅನ್ನುವಂಥದ್ದನ್ನ ಅವರೇ ಈಗ ಸ್ಯಾಟಲೈಟ್ ಇಮೇಜ್ ಅನ್ನ ಇಸ್ರೇಲ್ ರಿಲೀಸ್ ಮಾಡಿದೆ. ಯಾವ ರೀತಿಯಾಗಿ ತೆಹರಾನ್ ಮೇಲೆ ಇಸ್ರೇಲ್ ಪಡೆಗಳು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನ. ಆಯಿಲ್ ಟ್ಯಾಂಕ್ ಹೇಗೆ ಧ್ವಂಸವಾಗಿ ಹೋಗಿವೆ ಅನ್ನುವಂಥದ್ದನ್ನ ಇಸ್ರೇಲ್ ಈಗ ಸ್ಯಾಟಲೈಟ್ ಇಮೇಜ್ಗಳನ್ನು ಕಳುಹಿಸಿ ಕೊಟ್ಟಿದೆ. ನೇರವಾದಂಥ ಟಾರ್ಗೆಟ್ ಅನ್ನ ಈಗ ಇಸ್ರೇಲ್ ಮಾಡ್ತಾ ಇರುವಂಥದ್ದು. ಒಂದು ಈ ಆಯಿಲ್ ಟ್ಯಾಂಕ್ ಅನ್ನು ಧ್ವಂಸ ಮಾಡ್ತಾ ಇರುವಂಥದ್ದು. ಜೊತೆಗೆ ಅವರು ಇರಾನ್ ಏನು ಮಾಡ್ತಾ ಇದೆ, ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೆಚ್ಚಿನ ರೀತಿಯಲ್ಲಿ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಅದಕ್ಕೆ ತೀವ್ರವಾಗಿ ಇಸ್ರೇಲ್ ವಿರೋಧವನ್ನು ಮಾಡ್ತಾ ಇರೋದು. ಯಾಕೆ ಅಂತಂದರೆ ಇರಾನ್ ಟೆರರಿಸ್ಟ್ಗಳಿಗೆ ಹೆಚ್ಚಿನ ರೀತಿಯಾದಂತಹ ಸಪ್ಲೈಯನ್ನು ಮಾಡುತ್ತೆ. ಆಯುಧಗಳನ್ನು, ಗನ್ಗಳನ್ನು, ವೆಪನ್ಸ್ಗಳನ್ನೇನಿದೆ ಅವನ್ನೆಲ್ಲ ಶಸ್ತ್ರಾಸ್ತ್ರಗಳನ್ನು ಸಪ್ಲೈ ಮಾಡುವಂಥ ಕೆಲಸ ಇರಾನ್ ಮಾಡುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಇಸ್ರೇಲ್ ಬಹು ದೊಡ್ಡದಾಗಿ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇದರ ಜೊತೆಗೆ ಆ ದೇಶ ಒಂದು ಧಾರ್ಮಿಕವಾಗಿ ಧರ್ಮದ ವಿಚಾರದಲ್ಲೂ ಕೂಡ ಇದೆ, ಇನ್ನೊಂದು ಕಡೆಗೆ ಅವರ ವ್ಯಾವಹಾರಿಕ ವಿಚಾರದಲ್ಲೂ ಕೂಡ ಇದೆ, ಟೆರರಿಸ್ಟ್ಗಳಿಗೆ ಸಹಾಯ ಮಾಡ್ತಾ ಇರುವಂಥ ವಿಚಾರದಲ್ಲೂ ಕೂಡ ಇದೆ, ಮಗದೊಂದು ಕಡೆಗೆ ಪರಮಾಣು ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಇದೆ. ಇವೆಲ್ಲವೂ ಕೂಡ ಅನೇಕ ಕಾರಣಗಳಿಂದಾಗಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಈ ಯುದ್ಧದ ಕಾರ್ಮೋಡ ಏನು ಆವರಿಸಿದೆ. ಜೊತೆಗೆ ಇರಾನ್ ಏನು ಹೇಳುತ್ತೆ ಅಂತಂದರೆ ಅಮೆರಿಕಾನೇ ಇದಕ್ಕೆ ಕುಮ್ಮಕ್ಕು ಕೊಟ್ಬಿಟ್ಟು ಇಸ್ರೇಲ್ ಕಡೆಯಿಂದ ದಾಳಿ ಮಾಡಿಸಿದೆ ಅಂತ ಹೇಳ್ಬಿಟ್ಟು. ಸೊ ಇರಾನ್ ಇಸ್ರೇಲ್ ನಡುವೆ ತಾರಕಕ್ಕೇರಿರುವಂಥ ಯುದ್ಧ ಏನಿದೆ, ಸೊ ಇರಾನ್ ರಾಜಧಾನಿ ತೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿರೋದು. ಇರಾನ್ನ ತೆಹರಾನ್ ನಗರದಲ್ಲಿ ಬೆಂಕಿಯ ಚೆಂಡುಗಳು ಬಿದ್ದಂಗೆ ಬೀಳ್ತಾ ಇದೆ. ದೃಶ್ಯಾವಳಿಗಳನ್ನು ನೋಡಬಹುದು ನೀವು. ತೆಹರಾನ್ನಲ್ಲಿರುವಂಥ ಶಹರಾನ್ ತೈಲ ಸಂಗ್ರಹಗಾರನ ಟಾರ್ಗೆಟ್ ಮಾಡಿ ಹೊಡೆದಾಗ್ತಾ ಇದೆ. ವಿದ್ಯುತ್ ಸಂಪರ್ಕ, ಇಂಟರ್ನೆಟ್ ಸೇವೆ ಸ್ಥಗಿತಗೊಂಡಿದೆ ತೆಹರಾನ್ನಲ್ಲಿ. ಇಸ್ರೇಲ್ ಏರ್ ಸ್ಟ್ರೈಕ್ನಿಂದ ಈಗ ಇರಾನ್ ಬೆಚ್ಚಿದೆ. ಇರಾನ್ ಕೂಡ ಹೇಳಿದೆ ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾವು ಹೊಡಿತೀವಿ ಅಂತ ಹೇಳಿ. ವಿಶ್ವದ ಅತಿದೊಡ್ಡ ಅನಿಲ ಕ್ಷೇತ್ರ ಸೌತ್ ಪಾರ್ಸ್ನಲ್ಲಿ ಉತ್ಪಾದನೆ ಸ್ಥಗಿತವಾಗಿದೆ. ಈಗ ಇದರಿಂದ ವಿಶ್ವದ ಅನಿಲ ಬೆಲೆ ಏರಿಕೆ ಆಗುವಂಥ ಸಾಧ್ಯತೆ ಇದೆ, ಅದರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳನ್ನು. ಶಹರಾನ್ ಮೇಲೆ ಇಸ್ರೇಲ್ ಹೇಗೆ ದಾಳಿಯನ್ನು ಮಾಡಿದೆ ಅನ್ನುವಂಥದ್ದನ್ನು. ನೋಡಿ, ಎಲ್ಲ ಕಡೆಯೂ ಕೂಡ ಬೆಂಕಿಯ ಉಂಡೆಗಳು ಹೇಗೆ ಬೀಳ್ತಾ ಇದೆ ಅಂತೇಳಿ ಯಾವುದೋ ಚಿತ್ರದಲ್ಲಿ ಮೂವಿಗಳಲ್ಲಿ ನೋಡಿದಿರೋ ರೀತಿಯಲ್ಲಿ ಶಾರ್ಟ್ಗಳು ಈಗ ನೇರವಾಗಿ ಅಲ್ಲಿರುವಂಥ ಜನ ನೋಡಬೇಕಾಗಿದೆ, ಪ್ರಪಂಚದ ಜನ ನೋಡುವಂಥ ಸ್ಥಿತಿಗಳು. ಇವೆಲ್ಲ ಮೂವಿಗಳಲ್ಲಿ ನೋಡ್ತಾ ಇದ್ರಿ, ಹಿಂಗಾದಾಗ ಹಿಂಗಾಗುತ್ತೆ, ಇಂಥ ದಟ್ಟ ಹೊಗೆ ಅಲ್ಲಿ ಆವರಿಸ್ಕೊಳ್ಳುತ್ತೆ, ಬಾಂಬ್ಗಳು ಹಂಗೆ ಬೀಳುತ್ತೆ, ಹಿಂಗೆ ಬೀಳುತ್ತೆ ಅಂತೇಳಿ. ನಿಜವಾಗಿಯೂ ಕೂಡ ಬೀಳ್ತಾ ಇವೆ ಈಗ ಇವೆಲ್ಲವೂ ಕೂಡ. ಆ ಕಡೆಗೆ ಉಕ್ರೇನು, ಆ ಕಡೆಗೆ ರಷ್ಯಾ, ಈ ಕಡೆಗೆ ಇಸ್ರೇಲು, ಆ ಕಡೆ ಗಾಜಾಪಟ್ಟಿ, ಈ ಕಡೆಗೆ ಇರಾನು, ಎಲ್ಲ ಕಡೆಯೂ ಕೂಡ ಬರೀ ಇದೆ ಬಾಂಬು ಬಾಂಬು ಬಾಂಬು, ಬೆಂಕಿ ಬೆಂಕಿ ಬೆಂಕಿ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಡಿ ರಾಂಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರಕಾಶ್, ನಿಜಕ್ಕೂ ಕೂಡ ಈ ಪ್ರಪಂಚ ಯಾವ ದಿಕ್ಕಿನತ್ತ ಸಾಕ್ತಾ ಇದೆ ಅಂತಂದರೆ ಮೂರನೆಯ ಮಹಾಯುದ್ಧದತ್ತ ಸಾಕ್ತಾ ಇದೆಯಾ ಅಂತ ಅನಿಸ್ಬಿಡ್ತಾ ಇದೆ. ಕಾರಣ ಆ ಕಡೆಗೆ ಉಕ್ರೇನು, ಆ ಕಡೆಗೆ ರಷ್ಯಾ, ಆ ಕಡೆಗೆ ಇಸ್ರೇಲು, ಜೊತೆಗೆ ಗಾಜಾಪಟ್ಟಿ, ಅದಾದ ನಂತರ ಇರಾನು, ಈಗ ಅಮೇರಿಕಾ ಕೂಡ ನಾವೇನೋ ಅಂತೀವಿ, ಜೊತೆಗೆ ನಮ್ಮದು ಮತ್ತು ಪಾಕಿಸ್ತಾನದ್ದು ಬಂತು. ಏನಾಗ್ತಾ ಇದೆಯಾ ಅಂತ, ಈಗ ಯಾವ ಪರಿಸ್ಥಿತಿಗೆ ಹೋಗಿ ತಲುಪಿದೆ ಇಸ್ರೇಲ್ ಮತ್ತು ಇರಾನು? ಅರುಣ್ ಬಡಿಗೇರ್, ಇರಾನ್ ಮತ್ತೆ ಇಸ್ರೇಲ್ ನಡುವಿನ ಭೀಕರ ದಾಳಿ ಪ್ರತಿ ದಾಳಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ತಾರಕ್ಕೇರಿದೆ ಸಂಘರ್ಷ. ಈಗಾಗಲೇ ಅಮೆರಿಕ ಇರಾನ್ಗೆ ನೇರ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಸೊ ಈ ಒಂದು ಯುದ್ಧವನ್ನ ನಿಲ್ಲಿಸಲಿಲ್ಲ ಅಂದ್ರೆ ಪರಿಣಾಮವನ್ನ ಎದುರಿಸಬೇಕಾಗುತ್ತೆ ಅಂತ. ಒಂದೊಮ್ಮೆ ಏನಾದರೂ ಮತ್ತೆ ಅಮೆರಿಕವು ಕೂಡ ಸಿಡಿದೆದ್ದು ನಿಂತರೆ ಅದು ಬೇರೆ ರೀತಿಯ ಆಯಾಮವನ್ನ ಪಡೆದುಕೊಳ್ಳುತ್ತೆ. ಈಗಾಗಲೇ ಇಸ್ರೇಲ್ ನಡೆಸಿದಂತಹ ಭೀಕರ ಏರ್ ಸ್ಟ್ರೈಕ್ಗೆ ಇರಾನ್ನಲ್ಲಿ ಸುಮಾರು 400 ಜನ ಮೃತಪಟ್ಟಿದ್ದಾರೆ, 600ಕ್ಕೂ ಹೆಚ್ಚು ಜನ ತೀವ್ರ ಗಾಯಗೊಂಡಿದ್ದಾರೆ, 40ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದಾರೆ. ಅದರ ಜೊತೆಗೆ ಇರಾನ್ನ ಪ್ರಮುಖ ಪರಮಾಣು ಸಂಸ್ಕರಣಾ ಘಟಕ, ಬಾಂಬ್ ತಯಾರಿಕಾ ಕೇಂದ್ರಗಳು ಏನಿದಾವೆ ಅದನ್ನ ಮೇನ್ ಟಾರ್ಗೆಟ್ ಆಗಿ ಮಾಡಿ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಸೊ ಅದಾದ ಬಳಿಕ ಇರಾನ್ನ
ತೈಲ ಸಂಸ್ಕರಣಾ ಘಟಕಗಳು ಏನಿದಾವೆ, ಅನಿಲ ಉತ್ಪಾದನೆ ಮತ್ತೆ ತೈಲ ಸಂಗ್ರಹಗಾರ ಘಟಕಗಳು, ಅದು ಟೆಹರಾನ್ ನಗರದಲ್ಲಿದೆ. ಇದು ಇರಾನ್ನ ರಾಜಧಾನಿ ಟೆಹರಾನ್. ಇದೇ ನಗರದಲ್ಲಿ ಈ ಒಂದು ಘಟಕಗಳ ಮೇಲೆ ಕೂಡ ಇಸ್ರೇಲ್ ದಾಳಿಯನ್ನ ನಡೆಸಿದೆ. ಸೊ ಈ ಒಂದು ದಾಳಿಯಿಂದ ಕೆರಳಿರುವಂತಹ ಇರಾನ್ ರಾತ್ರಿ ಇಡೀ ಮತ್ತೆ ಇಸ್ರೇಲ್ನ ರಾಜಧಾನಿ ಟೆಲ್ ಅವೀವ್ ನಗರದ ಮೇಲೆ ಕೂಡ ದಾಳಿಯನ್ನು ನಡೆಸಿದೆ. ಸುಮಾರು 10 ಜನ ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೀಗ ವರದಿಯಾಗಿದೆ. ಬಹುಮಡಿ ಕಟ್ಟಡಗಳಲ್ಲಿ ನೆಲೆಸಿರುವಂತಹ ನಾಗರಿಕರನ್ನೇ ಟಾರ್ಗೆಟ್ ಮಾಡಿಕೊಂಡು ಇದೀಗ ದಾಳಿಯನ್ನ ಕೂಡ ನಡೆಸಿದೆ. ಅದರ ಜೊತೆಗೆ ಇಸ್ರೇಲ್ನ ಒಂದಿಷ್ಟು ವಾಯು ನೆಲೆಗಳನ್ನ, ಸೇನಾ ಕೇಂದ್ರಗಳನ್ನ ಕೂಡ ಇರಾನ್ ದಾಳಿ ಮಾಡಿತ್ತು, ಧ್ವಂಸ ಮಾಡಿತ್ತು. ಸೊ ಹೀಗೆ ದಾಳಿ ಪ್ರತಿ ದಾಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ನಾಗರಿಕರನ್ನ ರಸ್ತೆಗೆ ಇಳಿಬೇಡಿ ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ. ನೇರವಾಗಿ ಅಪಾಯದ ಸಂದರ್ಭಗಳು ಬಂದಾಗ ಅಥವಾ ದಾಳಿಯ ಮುನ್ಸೂಚನೆಗಳು ಸಿಗ್ತಾ ಇದ್ದ ಹಾಗೆ ಅಲ್ಲಿನ ನಾಗರಿಕರ ಮೊಬೈಲ್ಗಳಿಗೆ ಒಂದು ಅಲಾರಂ ಹೋಗುತ್ತೆ. ಅಲಾರಂ ಹೋಗ್ತಾ ಇದ್ದ ಹಾಗೆ ಅವರು ಅವರ ನಿವಾಸಗಳಲ್ಲಿ ಇರುವಂತಹ ಬಂಕರ್ಗಳಿಗೆ ಹೋಗಿ ಅವಿತುಕೊಂಡು ಕೂತ್ಕೊಳ್ಬೇಕು. ರಸ್ತೆಗೆ ಯಾವುದೇ ಕಾರಣಕ್ಕೂ ಬರೋ ಹಾಗಿಲ್ಲ. ಸೊ ಈಗ 2 ರಾಷ್ಟ್ರಗಳಲ್ಲಿ ಕೂಡ ಈಗ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ. ಇಸ್ರೇಲ್ನಲ್ಲಿ ಮುಂದಿನ 15 ದಿನಗಳ ತನಕಲೂ ಕೂಡ ಈಗ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಲಾಗಿದೆ. ಯಾರು ಕೂಡ ರಸ್ತೆಗೆ ಇಳಿಬೇಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾರಿಗೆ ವ್ಯವಸ್ಥೆ ಸಂಪೂರ್ಣವಾಗಿ ಬಂದ್ ಆಗಿದೆ. ಎಸೆನ್ಷಿಯಲ್ ಸರ್ವಿಸ್ ಅನ್ನ ಹೊರತುಪಡಿಸಿ ಯಾವ ಸೇವೆಗಳು ಕೂಡ ಸಿಗ್ತಾ ಇಲ್ಲ. ಸೊ ಹೀಗಾಗಿ ನಾಗರಿಕರ ಪ್ರಾಣ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಾರಣಕ್ಕಾಗಿ ಅಲ್ಲಿನ ಸರ್ಕಾರಗಳು ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು ಅದೆಲ್ಲವನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಇದರ ನಡುವೆ ಈಗ ಇಸ್ರೇಲ್ನ ಟೆಲ್ ಅವೀವ್ ನಗರದಲ್ಲಿ ಸುಮಾರು 18 ಕನ್ನಡಿಗರು ಕೂಡ ಸಿಲುಕೊಂಡಿದ್ದಾರೆ. ಅವರು ಒಂದು BPAC NGO ಒಂದು ಅಧ್ಯಯನ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿದ್ರು. ಸೊ ಅವರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೂಡ ಮಿಸೈಲ್ ಅಟ್ಯಾಕ್ ಆಗ್ತಾ ಇದೆ, ಡ್ರೋನ್ಗಳ ಹಾರಾಟ ಕೂಡ ಆಗ್ತಾ ಇದೆ. ಸೊ ಈಗ ಅವರನ್ನು ಸುರಕ್ಷಿತವಾಗಿ ಒಂದು ಹೋಟೆಲ್ನಲ್ಲಿ ಇರಿಸಲಾಗಿದೆ. ಅಲ್ಲಿನ ಎಂಬೆಸಿ ಮತ್ತೆ ರಕ್ಷಣಾ ಪಡೆಗಳು ಮತ್ತೆ ಅಲ್ಲಿನ ಒಂದಿಷ್ಟು ಮಿಲಿಟರಿ ಅಧಿಕಾರಿಗಳು ಕೂಡ ಆ ಒಂದು ಪ್ರದೇಶದಲ್ಲಿ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಕರ್ನಾಟಕದವರು ಕೂಡ ಅಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಅಂಥವರ ಸುರಕ್ಷತೆಗಾಗಿ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ನಿರಂತರವಾಗಿ ಅವರ ಸಂಪರ್ಕದಲ್ಲಿದ್ದಾರೆ. ಸೊ ಹೀಗೆ ದಾಳಿ ಪ್ರತಿ ದಾಳಿಯ ಭೀಕರತೆಯಲ್ಲಿ ಸುಮಾರು ಪ್ರವಾಸಿಗರು ಕೂಡ ಅಲ್ಲೇ ಲಾಕ್ ಆಗಿದ್ದಾರೆ. 3 ದಿನಗಳಿಂದ ಹಗಲು ರಾತ್ರಿ ನಡೀತಾ ಇರುವಂತಹ ಈ ದಾಳಿಯ ತೀವ್ರತೆ ಹೆಚ್ಚಾಗ್ತಾ ಇದೆ. ಸೊ ಒಂದೊಮ್ಮೆ ಏನಾದ್ರೂ ಇದು ಹಾಗೆ ಮುಂದುವರೆದ್ರೆ ದೊಡ್ಡ ಮಟ್ಟದಲ್ಲಿ ತಾರಕ್ಕೇರುವಂತಹ ಆತಂಕಗಳು ಕೂಡ ಸೃಷ್ಟಿಯಾಗಿದ್ದಾವೆ. ಅರುಣ್ ಬಡಿಗೇರ್. ಓಕೆ, ಪ್ರಕಾಶ್ ಶ್ರೀರಾಮ್ಪುರ್.